ನಮಸ್ತೆ ಎಲ್ರಿಗೂ, ನಾನು ಅನಿತಾ. ಇವತ್ತಿನ ರೆಸಿಪಿನಲ್ಲಿ ತುಂಬ ಸುಲಭವಾಗಿ ಕ್ರಿಸ್ಪಿಯಾಗಿರುವಂಥ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು 2 ಸ್ಪೂನು ಎಣ್ಣೆ, ಒಂದು ಕಪ್ಪು ಅಕ್ಕಿ ಹಿಟ್ಟಿಂದ ಆರಾಮಾಗಿ ನಾವು ಒಂದು 20ರಿಂದ 25 ನಿಪ್ಪಟ್ಟನ್ನ ಆರಾಮಾಗಿ ಮಾಡ್ಕೊಳ್ಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬಾಯಲ್ಲಿಟ್ಟರೆ ಕರ್ಗೋಗುವಂಥ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು 1/4 ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಜರ್ಮೆಂಟ್ನ ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದೆ ಆದರೆ ಎಲ್ಲೂ ನಾವು ನಿಪ್ಪಟ್ಟು ಹಾಳಾಗ್ದಂಗೆ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಈ ರೀತಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕ್ಲೀನ್ ಮಾಡಿ ತಗೊಂಡಿದ್ದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 1/4 ಕಪ್ಪು ಕಡಲೆಬೀಜ, 1/4 ಕಪ್ಪು ಹುರ್ಗಡ್ಲೆ, 2 ಸಮ ಪ್ರಮಾಣ. 1/4 ಕಪ್ಪು ಕಡಲೆಬೀಜ, 1/4 ಕಪ್ಪು ಹುರ್ಗಡ್ಲೆನ ಈ ರೀತಿ ಆನ್ ಆ್ಯಂಡ್ ಆಫ್ ಮಾಡಿ ತರಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ತುಂಬ ನೈಸಾಗೆಲ್ಲ ರುಬ್ಕೊಳ್ಬೇಡಿ. ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು, ಈ ರೀತಿ ತರಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ 1.5 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿದು ಮನೇಲೇ ಮಾಡಿರುವಂಥ ಅಕ್ಕಿ ಹಿಟ್ಟು. ನೀವು ಅಂಗಡಿದಾದರೂ ಯೂಸ್ ಮಾಡಿ, ಮನೇಲಿ ಮಾಡಿರೋದಾದರೂ ಯೂಸ್ ಮಾಡಿ, ಆದರೆ ಅಕ್ಕಿ ಹಿಟ್ಟು ನೈಸಾಗಿರಬೇಕು. ನೋಡಿ, ಈ ರೀತಿ ನೈಸಾಗಿರಬೇಕು. ಇವಾಗ ನಾನು 1.5 ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಆವಾಗಲೇ ರುಬ್ಬಿಟ್ಟಂಥ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜ, ಹುರ್ಗಡ್ಲೆ ಪುಡಿನ ಹಾಕ್ಕೊಂಡು ಅದಕ್ಕೆ ಒಂದು 1/4 ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಓಂಕಾಳು. ಇದನ್ನೆಲ್ಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಜೀರಿಗೆ, ಓಂಕಾಳನ್ನ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಟೀ ಸ್ಪೂನಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಅಜ್ವೈನು, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನು ಕರಿ ಎಳ್ಳು, ಹಾಗೆಯೇ ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ, 1 ಸ್ಪೂನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಹಾಗೆಯೇ 2 ಸ್ಪೂನು ಎಣ್ಣೆನ ಬಿಸಿ ಮಾಡಿಲ್ಲ, ಹಾಗೆಯೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಎಣ್ಣೆನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ, ಹಾಗೆಯೇ ದಾಲ್ಡ ಯಾವುದಾದ್ರೂ ಯೂಸ್ ಮಾಡ್ಬೋದು, ಆದರೆ ಜಾಸ್ತಿ ಹಾಕ್ಕೊಳ್ಬಾರ್ದು ಅಷ್ಟೇ. ತುಂಬ ಕ್ರಿಸ್ಪಿ ಆದರೆ ಅದು ಒಡ್ಕೊಳ್ಳುತ್ತೆ. ಇವಾಗ ನೋಡಿ, ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಹಾಗೆಯೇ ನಾನು ತಣ್ಣೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಬಿಸಿನೀರಲ್ಲ, ತಣ್ಣೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿ ನಿಪ್ಪಟ್ಟು ಬರ್ತವೆ, ಎಲ್ಲೂ ಒಡೆಯೋದಿಲ್ಲ, ಹಾಗೆಯೇ ಒದ್ರುಕೊಳ್ಳಲ್ಲ. ಎಣ್ಣೆಗೆ ಹಾಕಿದಾಗ ಒದ್ರುಕೊಳ್ತವೆ ಅಂತ ಹೇಳ್ತಾರೆ ಕೆಲವರು. ಈ ರೀತಿ ಮಾಡಿಕೊಂಡಾಗ ನಮಗೆ ಎಲ್ಲೂ ಒದ್ರೋಗಲ್ಲ, ತುಂಬ ಚೆನ್ನಾಗಿ ನಿಪ್ಪಟ್ಟು ಬರ್ತವೆ. ಇವಾಗ ನೋಡಿ, ನಾನು ಕೂಡ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿದ್ದಂಥ ನೀರಲ್ಲಿ ಒಂದು 3/4 ಗ್ಲಾಸಷ್ಟು ನೀರು ತಗೊಳ್ತಷ್ಟೇ. ಇನ್ನೂ ಒಂದು 1/4 ಗ್ಲಾಸು ನೀರು ಹಂಗೆ ಮಿಕ್ಕೊಳ್ತು. ಇವಾಗ ನೋಡಿ, ನಾನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಈ ಒಂದು ಅದಕ್ಕೆ ಕಲಿಸ್ಕೊಂಡು ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು. ಹಿಟ್ಟನ್ನ ಎಷ್ಟು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ರೆಡಿ ಆಗ್ತವೆ. ಇವಾಗ ನೋಡಿ, ಈ ಒಂದು ಅದಕ್ಕೆ ಕಲಿಸ್ಕೊಂಡಿದ್ದಾದಮೇಲೆ ನಾನು ಬೆರಳಲ್ಲಿ ಫ್ರೆಶ್ ಮಾಡಿದಾಗ ಅದು ಸಾಫ್ಟಾಗಿ ಒಳಗಡೆ ಹೋಗಬೇಕು. ಈ ರೀತಿ ಇದ್ದಾಗ ಹಿಟ್ಟು ನಮಗೆ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಕರಗುವಂಥ ನಿಪ್ಪಟ್ಟು ರೆಡಿ ಆಗ್ತವೆ. ಇವಾಗ ನೋಡಿ, ಸ್ವಲ್ಪ ಹಿಟ್ಟನ್ನು ಕೂಡ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಇವಾಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ನಾನಿಲ್ಲಿ ಒಂದು ಹೋಳಿಗೆ ಸೀಟನ್ನ ತೋರಿಸ್ತಾ ಇದ್ದೀನಿ. ನಾನು ಈ ಹೋಳಿಗೆ ಸೀಟ್ ಮೇಲೆ ನಿಪ್ಪಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಸೀಟ್ ಇಲ್ಲ ಅಂತಂದರೆ ಒಂದು ಪ್ಲಾಸ್ಟಿಕ್ ಸೀಟ್ನಾದರೂ ಕೂಡ ನೀವು ತಗೊಂಡು ಈ ರೀತಿ ಮೇಲ್ಗಡೆ ಎಣ್ಣೆನ ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ, ನಾನಿಲ್ಲಿ ಒಂದು ಲಟ್ಟಣಿಗೆನ ತೊಗೊಂಡಿದ್ದೀನಿ, ಅಂದರೆ ಚಪಾತಿ ಒತ್ತೋ ಕೋಲನ್ನ ತೊಗೊಂಡಿದ್ದೀನಿ. ಆ ಕೋಲಿಗೂ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡು ನಾವು ಆವಾಗಲೇ ರೆಡಿ ಮಾಡಿಟ್ಟಂಥ ಉಂಡೆನ ತೊಗೊಳ್ಳೋಣ. ನಿಮಗೆ ಯಾವ ಸೈಜ್ಗೆ ಉಂಡೆ ಬೇಕೋ ಆ ಸೈಜ್ಗೆ ಉಂಡೆನ ತೊಗೊಂಡು ನಾನಿಲ್ಲಿ ಒಂದು 4 ನಿಪ್ಪಟ್ಟಾಗೋ ಥರ ಉಂಡೆನ ತೊಗೊಂಡಿದ್ದೀನಿ, ಅಂದರೆ ಮೀಡಿಯಮ್ ಆಗಿ ಒಂದು ಉಂಡೆನ ತೊಗೊಂಡು ಈ ರೀತಿ ಕೈಯಲ್ಲಿ ಮೊದಲಿಗೆ ಫ್ರೆಶ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಮೊದಲಿಗೆ ಫ್ರೆಶ್ ಮಾಡಿ ಆದಮೇಲೆ ನಾವು ಆವಾಗಲೇ ಎಣ್ಣೆ ಸವರಿ ಇಟ್ಟಂಥ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಬೇಕು. ನೋಡಿ, ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ನಮಗೆ ನಿಪ್ಪಟ್ಟು ರೆಡಿ ಆಗ್ತವೆ. ಒಂದೇ ಸರಿಗೆ ನಾವು 4ರಿಂದ 5 ನಿಪ್ಪಟ್ಟನ್ನ ಮಾಡ್ಕೊಳ್ಬೋದು. ನೋಡಿ, ನಾನು ಸ್ವಲ್ಪ ದೊಡ್ಡ ಸೈಜಾಗೇ ಮಾಡ್ಕೊಂಡಿದ್ದೆ, ಹಂಗಾಗಿ ನನಗೆ 4 ನಿಪ್ಪಟ್ಟಾಗಿದ್ವು. ನೀವು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದಾದರೆ ಒಂದು 5ರಿಂದ 6 ನಿಪ್ಪಟ್ಟು ಒಂದೊಂದೇ ಸರಿಗೆ ಮಾಡ್ಕೊಳ್ಬೋದು ನಾವು. ಇವಾಗ ನೋಡಿ, ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದಾದಮೇಲೆ ತುಂಬ ತೆಳುವಾಗಿನೂ ಲಟ್ಟಿಸ್ಕೊಳ್ಬೇಡಿ, ತುಂಬ ಮಂದವಾಗಿನೂ ಮಾಡ್ಕೊಳ್ಬೇಡಿ. ನೋಡಿ, ಈ ರೀತಿ ಒಂದು ಮುಚ್ಚಳನ ತಗೊಂಡು ನಾನು ನಿಪ್ಪಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಸುಲಭವಾಗಿ ನಾವು ನಿಪ್ಪಟ್ಟನ್ನ ರೆಡಿ ಮಾಡ್ಕೊಳ್ಬೋದು. ಹಾಗೆಯೇ ತುಂಬ ಈಸಿನೂ ಕೂಡ ಆಗುತ್ತೆ.
ತುಂಬ ಚೆನ್ನಾಗಿನೂ ಕೂಡ ಓಪನ್ ಆಗ್ತವೆ, ಎಲ್ಲಿನೂ ಕೂಡ ಕಿತ್ಕೊಂಡು ಬರಲ್ಲ. ನೋಡಿ ನಾನು ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಅದಕ್ಕೆ ನಾನು ನಿಪ್ಪಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ತೆಳುವಾಗಿನೂ ಮಾಡ್ಕೊಂಡಿಲ್ಲ, ತುಂಬ ಮಂದವಾಗಿನೂ ಮಾಡ್ಕೊಂಡಿಲ್ಲ, ಇಷ್ಟ ಆದರೆ ಸಾಕು. ಇವಾಗ ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಾವಿಲ್ಲಿ ನಿಪ್ಪಟ್ಟು ಹಾಕಿದಾಗ ಅದು ಮೇಲ್ ಬರಬೇಕು. ಮೇಲ್ ಬಂದಾದ್ಮೇಲೆ ಇನ್ನೊಂದು ನಿಪ್ಪಟ್ಟನ್ನ ಹಾಕ್ಕೊಳ್ಬೇಕು. ನೋಡಿ ನಾನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ನಿಪ್ಪಟ್ಟು ಮೇಲ್ ಬಂದಮೇಲೆ ಇನ್ನೊಂದು ನಿಪ್ಪಟ್ಟನ್ನ ಹಾಕ್ಕೊಳ್ಬೇಕು. ಮತ್ತೆ ನೀವು ಹಾಕುವಾಗ ಒಂದು ನಿಪ್ಪಟ್ಟು ಮೇಲೆ ಬಂದಮೇಲೆ ಇನ್ನೊಂದು ನಿಪ್ಪಟ್ಟನ್ನ ಹಾಕ್ಕೊಳ್ಬೇಕು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದಕ್ಕೊಂದು ಕಚ್ಕೊಂಡು ಒಡ್ಕೊಳ್ಳೋದಿಲ್ಲ. ಅವು ಅರ್ಧಂಬರ್ಧ ಬೆಂದ್ಕೊಂಡು ಮೇಲೆ ಬರ್ತವೆ. ಆವಾಗ ತುಂಬ ಚೆನ್ನಾಗಿ ನಮಗೆ ಕ್ರಿಸ್ಪಿಯಾಗಿ ಎಲ್ಲೂ ಕೂಡ ಒಡ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಈ ಒಂದು ಸ್ಟೆಪ್ ಬೈ ಸ್ಟೆಪ್ನ ನೀವು ಫಾಲೋ ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿರುವಂಥ ನಿಪ್ಪಟ್ಟನ್ನ ನೀವು ಕೂಡ ರೆಡಿ ಮಾಡ್ಕೊಳ್ಬೋದು. ಹಾಗೆಯೇ ನಾವು ಒಂದು ಸರಿ ನಿಪ್ಪಟ್ಟನ್ನ ಹಾಕಿದ್ಮೇಲೆ ಅವು ಒಂದು ಅರ್ಧಂಬರ್ಧ ಒಂದು ಸೈಡ್ ಬೇಯೋ ತನಕ ನಾವು ಕೈ ಹಾಕಬಾರ್ದು. ಅವು ನೀಟಾಗಿ ಒಂದು ಸೈಡ್ ಬೆಂದ ಮೇಲೆ ನಾವು ಉಲ್ಟಾ ಮಾಡಿ ಒಂದು 2-3 ಸರಿ ಉಲ್ಟಾ ಮಾಡಿ ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ ಚೆನ್ನಾಗಿ ಬೆಂದಿದ್ದಾವೆ. ಅವು ಒಳಗಡೆ ಮುಳಿಕೊಂಡಾಗ ನಮಗೆ ಪರ್ಫೆಕ್ಟಾಗಿ ಬೆಂದಿದ್ದಾವೆ ಅಂತ ಅರ್ಥ. ಹಾಗೆಯೇ ಮೇಲ್ಗಡೆ ನೊರೆನೂ ಕೂಡ ಕಡಿಮೆ ಆಗಿದೆ. ಇವಾಗ ತೆಕ್ಕೊಂಬಿಡೋಣ. ಹಾಗೆಯೇ ಅವು ಅರ್ಧಂಬರ್ಧ ಬೇಯೋದಕ್ಕೂ ಮುಂಚೆನೇ ನಾವು ಕೈ ಹಾಕಿದ್ವಿ ಅಂದರೆ ಒಡೆದೋಗ್ತವೆ. ನಿಪ್ಪಟ್ಟನ್ನ ಹಾಕಿದ್ಮೇಲೆ ಒಂದು ಸೈಡು ನೀಟಾಗಿ ಬೇಯಬೇಕು. ಆಮೇಲೆ ಉಲ್ಟಾ ಮಾಡಿ ಒಂದು 2-3 ಸರಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ನನಗೂ ಕೂಡ ಪರ್ಫೆಕ್ಟಾಗಿ ಬೆಂದಾಗಿದೆ. ಇದೇ ಒಂದು ವಿಧಾನದಲ್ಲಿ ಎಲ್ಲ ನಿಪ್ಪಟ್ಟನ್ನು ಕೂಡ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಾನು ತೊಗೊಂಡಿದ್ದಂಥ ಕ್ವಾಂಟಿಟಿನಲ್ಲಿ ನನಗೆ ಒಂದು 25-30 ನಿಪ್ಪಟ್ಟಾಗಿದ್ವು. ನೀವು ಕೂಡ ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಸೂಪರಾಗಿರುವಂಥ ನಿಪ್ಪಟ್ಟನ್ನ ನೀವು ಕೂಡ ಮಾಡ್ಕೊಳ್ಬೋದು. ಕ್ರಿಸ್ಪಿಯಾಗಿ ಹಾಗೆಯೇ ಬಾಯಲ್ಲಿಟ್ಟರೆ ಕರ್ಗೋಗುವಂಥ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಈಸಿ ರೆಸಿಪಿಗಾಗಿ ಅನು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.